ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ರಚನೆ ಮಾಡಿದ ರಾಯರ ಸಹಸ್ರ ನಾಮಾವಲಿಗಳಲ್ಲಿ ಇವತ್ತಿನ ದಿನ ನಾವು ರಾಯರ ಗುಣವನ್ನು ನಿರೂಪಣೆ ಮಾಡತಕ್ಕಂತಹ ಇನ್ನೊಂದು ನಾಮ ಓಂ ನಿಯಾಮಕಾಯ ನಮಃ. ರಾಘವೇಂದ್ರ ತೀರ್ಥರು ಅವರನ್ನು ಉಪಾಸನೆ ಮಾಡತಕ್ಕಂತಹ ಅಥವಾ ಭಗವಂತನ ಉಪಾಸನೆಯನ್ನು ಮಾಡತಕ್ಕಂತಹ ಯಾವ ಯಾವ ಭಕ್ತರು ಅಂತ ಇದ್ದಾರೋ ಆ ಎಲ್ಲ ಭಕ್ತರಿಗೂ ಕೂಡ ರಾಘವೇಂದ್ರ ತೀರ್ಥರು ನಿಯಾಮಕರಾಗಿದ್ದಾರೆ. ಈ ಗುಣ ಎಲ್ಲರಲ್ಲಿಯೂ ಕೂಡ ಬರುತ್ತೆ ಅಂತ ಹೇಳೋದು ಕಷ್ಟ ಸಾಧ್ಯವಾದು. ವಾದಿರಾಜ ತೀರ್ಥರು ತಮ್ಮ ಸರಸಭಾರತಿ ವಿಲಾಸ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ ಸ್ತುಮಃ ಕಂಕಂ ಪದೇ ಪದೇ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಯಾರಿಗೆ ಸಂತೋಷ ಆಗಲಿ ಅಂತ ನಾನು ಮಾತನಾಡಲಿ, ಜಗತ್ತಿನಲ್ಲಿ ಯಾರನ್ನ ಬೇಕಾದರೂ ಕೂಡ ಸಂತೋಷಗೊಳಿಸಬಹುದು, ಆದರೆ ಮನುಷ್ಯರನ್ನು ಬಿಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯರನ್ನು ಒಟ್ಟಾಗಿ ಕೂಡಿಸಿಕೊಂಡು ಕರೆದುಕೊಂಡು ಹೋಗ್ತಕ್ಕಂತಹ ಯಾವ ಒಂದು ಜವಾಬ್ದಾರಿ ಇದೆ, ಈ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂತಹ ಗುಣ ಅದು ಅತ್ಯಂತ ದೊಡ್ಡದಾಗಿದೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ, ಪ್ರತಿಯೊಬ್ಬ ಮನುಷ್ಯನ ಗುಣ, ಆಲೋಚನೆ, ವಿಚಾರಧಾರೆಗಳು ಭಿನ್ನ ಭಿನ್ನ ಆಗಿರತಕ್ಕಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸಮ್ಮತ ಆಗುವಂತೆ ಅವರನ್ನು ಕರೆಸಿಕೊಂಡು ಹೋಗ್ತಕ್ಕಂತಹ ವ್ಯಕ್ತಿತ್ವ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ರಾಘವೇಂದ್ರ ತೀರ್ಥರಲ್ಲಿ ಪರಮಾತ್ಮನ ಅನುಗ್ರಹದಿಂದ ಎಲ್ಲರನ್ನೂ ಕೂಡ ನಿಯಮನ ಮಾಡತಕ್ಕಂತಹ ಒಂದು ಗುಣ, ಎಲ್ಲರ ಮೇಲೂ ಕೂಡ ಪ್ರಭುತ್ವವನ್ನು ಸಾಧಿಸ್ತಕ್ಕಂತಹ ಗುಣ, ಎಲ್ಲರನ್ನೂ ಕೂಡಿಸಿಕೊಂಡು ಕರೆದುಕೊಂಡು ಹೋಗ್ತಕ್ಕಂತಹ ಒಂದು ವಿಶಿಷ್ಟವಾದ ನಾಯಕತ್ವದ ಗುಣ ರಾಘವೇಂದ್ರ ತೀರ್ಥರಲ್ಲಿ ಇದೆ ಅಂತ ಹೇಳಿದರೆ ಅದು ಪರಮಾತ್ಮನ ಅನುಗ್ರಹದಿಂದ ಮಾತ್ರ. ಹಾಗಾಗಿ ರಾಯರು ಅವರ ಜೀವನ ಚರಿತ್ರೆಯನ್ನು ನಾವು ಗಮನಿಸಿದಾಗ ನಮಗೆ ಅರ್ಥ ಆಗತ್ತೆ. ರಾಘವೇಂದ್ರ ತೀರ್ಥರ ಜೀವನ ಪದ್ಧತಿ, ಒಬ್ಬ ಬಡವ ಬರ್ತಿದ್ದ, ಬಲ್ಲಿದ ಬರ್ತಿದ್ದ, ಅನೇಕ ಶ್ರೀಮಂತರು ರಾಯರ ಹತ್ರ ಬರ್ತಿದ್ರು, ಅನೇಕ ರಾಜಾಧಿರಾಜರೆಲ್ಲರೂ ಕೂಡ ಬರ್ತಾ ಇದ್ರು. ಎಲ್ಲರೂ ಅವರ ಹತ್ತಿರ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅವರೆಲ್ಲರ ಯೋಗ್ಯತೆಯೂ ಕೂಡ ಪ್ರಾಯ ಉತ್ತಮವಾಗಿರುತ್ತೆ. ಅವರೆಲ್ಲರಿಗೂ ಕೂಡ ರಾಘವೇಂದ್ರ ತೀರ್ಥರು ಅವರವರ ಯೋಗ್ಯತೆಗೆ ತಕ್ಕಂತೆ ನಿಯಾಮಕರಾಗಿ, ನಾಯಕರಾಗಿ ಅವತ್ತಿನ ದಿನ ಹೇಗೆ ರಕ್ಷಣೆಯನ್ನು ಮಾಡ್ತಾ ಇದ್ರೋ ತಮ್ಮ ಜೀವಿತಾವಧಿಯಲ್ಲಿ ಸಾಕ್ಷಾತ್ತಾಗಿ, ಹಾಗೆ ಇವತ್ತಿಗೂ ಕೂಡ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಎಲ್ಲರಿಗೂ ಕೂಡ ನಿಯಾಮಕರಾಗಿ ಅವರನ್ನು ರಕ್ಷಣೆ ಮಾಡತಕ್ಕಂಥ ಒಂದು ವಿಶಿಷ್ಟವಾದ ಗುಣ ರಾಘವೇಂದ್ರ ತೀರ್ಥರಲ್ಲಿ ಇದೆ ಅಂತ ಹೇಳಿದ್ರೆ ಅದು ಅತ್ಯಂತ ದೊಡ್ಡ ವ್ಯಕ್ತಿತ್ವರಾಯರದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ರಾಘವೇಂದ್ರ ತೀರ್ಥರು ಹೇಗೆ ಎಲ್ಲರಿಗೂ ನಿಯಾಮಕರಾಗಿದ್ದಾರೋ ಹಾಗೆ ನಮಗೆ ಎಲ್ಲರಿಗೂ ನಿಯಂತ್ರಿಸ್ತಕ್ಕಂತಹ ಯೋಗ ನಮ್ಮಿಂದ ಇಲ್ಲವೇ ಇಲ್ಲ. ಅತ್ಯಂತ ಅಸ್ವತಂತ್ರರಾಗಿದ್ದೇವೆ. ಎಲ್ಲರನ್ನೂ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಿರೋ ಆ ರಕ್ಷಣೆ ಮಾಡತಕ್ಕಂತಹ ಸಜ್ಜನರ ಸಮುದಾಯದಲ್ಲಿ ನಾವು ಕೂಡ ಇರುವಂತಾಗಲಿ ಅನ್ನುವಂತಹ ಪ್ರಾರ್ಥನೆ ಕೃಷ್ಣಾವಧೂತರು ಈ ನಾಮಚಿಂತನೆಯಲ್ಲಿ ಮಾಡಿದ್ದಾರೆ. ಇನ್ನು ಮುಂದಿನ ಇನ್ನೊಂದು ನಾಮ ಓಂ ನಿಯತಿದಾಯ ನಮಃ ಓಂ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.